46 ವರ್ಷದ ಆತನಿಗೆ ಮದುವೆಯಾಗಿ ಹೆಂಡತಿಯೂ ಸತ್ತೋಗಿದ್ಲು. ಹೆಂಡತಿ ಕೊಲೆ ಮಾಡಿದ್ದಾನೆ ಅನ್ನೋ ಕೇಸಲ್ಲಿ ಜೈಲು ಶಿಕ್ಷೆಯೂ ಆಗಿತ್ತು. ಆದ್ರೆ ಈತನ ಮೇಲೆಯೇ 19 ವರ್ಷದ ಹುಡುಗಿಗೆ ಪ್ರೀತಿ ಶುರುವಾಗಿತ್ತು. ಹೆತ್ತವರ ವಿರೋಧದ ಮಧ್ಯೆಯೂ ಕದ್ದು ಮದುವೆ ಆಗಿದ್ದಕ್ಕೆ ರಕ್ತದ ಕೋಡಿ ಹರಿಸಿದ್ದಾರೆ. ಹೆಣ್ಣಾಗಲಿ ಹೊನ್ನಾಗಲಿ ಅದಾಗಿಯೇ ಒಲಿಯೋದಕ್ಕೆ ಯೋಗ ಮಾಡಿರ್ಬೇಕು. ಪ್ರೀತಿ ಮಾಡಿದವರೆಲ್ಲ ಮದುವೆ ಆಗಲ್ಲ, ಕನಸು ಕಂಡವರೆಲ್ಲ ಕುಬೇರರಾಗಲ್ಲ. ಬಲವಂತವಾಗಿ ಒಲಿಸಿಕೊಳ್ತೀನಿ ಅಂತ ಹೋದ್ರೆ ನಡೆಯೋದು ದುರಂತವೇ. ಅದರಲ್ಲೂ ಹೆಣ್ಣಿನ ವಿಷಯಕ್ಕೆ ಹೋದ್ರಂತೂ ಮುಗಿದೇ ಹೋಯ್ತು. ಒಂದು ತಲೆ ಹೋಗುತ್ತೆ, ಇಲ್ಲ ತಲೆ ತೆಗಿಬೇಕಾಗತ್ತೆ. ಪ್ರೀತಿಯ ಹೆಸರಲ್ಲಿ ರಕ್ತ ಚರಿತ್ರೆ ಸೃಷ್ಟಿಯಾಗಿದ್ದೇ ಜಾಸ್ತಿ. ಈಗ ಚಿತ್ರದುರ್ಗ ತಾಲೂಕಿನ ಕೋಣನೂರು ಗ್ರಾಮದಲ್ಲೂ ಇಂಥದ್ದೇ ಭಯಾನಕ ಕ್ರೈಮ್ ಸ್ಟೋರಿ ನಡೆದು ಹೋಗಿದೆ. 46 ವರ್ಷದ ಹುಡುಗ, 19 ವರ್ಷದ ಹುಡುಗಿ. ಹೆಣ್ಣು ಹೆತ್ತವರ ವಿರೋಧದ ಮಧ್ಯೆಯೂ ಪ್ರೀತಿಸಿದ ಹುಡುಗಿಗೆ ತಾಳಿ ಕಟ್ಟಿದವ ದುರಂತ ಅಂತ್ಯ ಕಂಡಿದ್ದಾನೆ. ಬರೀ ಹುಡುಗನನ್ನ ಮಾತ್ರವಲ್ಲ, ಅವನ ತಂದೆ ತಾಯಿ ಮೇಲೂ ಮನಬಂದಂತೆ ಕೊಚ್ಚಿದ್ದಾರೆ. ಮಗಳಿಗೆ ತಾಳಿ ಕಟ್ಟಿದ ಅನ್ನೋ ಒಂದೇ ಕಾರಣಕ್ಕೆ ರಕ್ತದ ಕೋಡಿ ಹರಿಸಿದ್ದಾರೆ. 46 ವರ್ಷದ ಅಂಕಲ್ಗೆ 19 ವರ್ಷದ ಹುಡುಗಿ ಮೇಲೆ ಪ್ರೀತಿ. ಕದ್ದು ಮದುವೆಯಾದ್ರು, ಹೆಣ್ಣು ಹೆತ್ತವರು ರಾಕ್ಷಸರಾದ್ರು. ಕೋಣನೂರಿನ ಮಂಜುನಾಥ್ಗೆ ಬರೋಬ್ಬರಿ 46 ವರ್ಷ. ಆದ್ರೆ ಗೀತಾ ಪ್ರೀತಿ ಮಾಡ್ತಿದ್ದ ಹುಡುಗಿಗೆ ಜಸ್ಟ್ 19 ವರ್ಷ. ಪ್ರೀತಿಗೆ ಕಣ್ಣಿಲ್ಲ ಅಂತಾರಲ್ಲ, ಹಾಗೆ ರಕ್ಷಿತಾ ಮಂಜುನಾಥ್ನನ್ನ ಮನಸಾರೆ ಇಷ್ಟಪಟ್ಟಿದ್ಲು. ಏಜ್ ಅನ್ನೋದು ಜಸ್ಟ್ ನಂಬರ್ ಅಷ್ಟೇ. ನಮ್ಮ ಪ್ರೀತಿಗೆ ವಯಸ್ಸಿನ ಅಂತರವಿಲ್ಲ, ಮದುವೆ ಅಂತಾದ್ರೆ ಗೀತನನ್ನೇ ಅಂತ ಪಟ್ಟು ಹಿಡಿದು ಕೂತಿದ್ಲು. ಈ ವಿಷಯ ರಕ್ಷಿತಾಳ ಹೆತ್ತವರಿಗೆ ಗೊತ್ತಾಗ್ತಿದ್ದಂತೆ ಉರಿದು ಬಿದ್ದಿದ್ದಾರೆ. ನಿನಗೆ ಮದುವೆ ಆಗದಿದ್ರೂ ಪರವಾಗಿಲ್ಲ, ಇವನಿಗೆ ಮಾತ್ರ ನಿನ್ನನ್ನ ಕೊಡಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. ಯಾವಾಗ ರಕ್ಷಿತಾ ಮನೆಯವರು ಒಪ್ಪಲ್ಲ ಅನ್ನೋದು ಗೊತ್ತಾಯ್ತು, ಓಡ್ ಹೋಗಿ ಮದುವೆ ಆಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಕೊನೆಗೆ ತಾವು ಅಂದುಕೊಂಡಂತೆಯೇ ಅಕ್ಟೋಬರ್ ತಿಂಗಳಲ್ಲಿ ಮನೆ ಬಿಟ್ಟು ಹೋದವರು ದೇವಸ್ಥಾನವೊಂದರಲ್ಲಿ ಮದುವೆಯನ್ನೂ ಆಗಿದ್ರು. 3 ತಿಂಗಳು ಮುಂಚೆ ಆ ಹುಡುಗಿ ಬಂದು ಮನೆಯಲ್ಲಿರಿದಾಗ ರಾತ್ರಿ 12 ಗಂಟೆಗೆ ಬಂದು ಇವ್ರನ್ನ ಎಬ್ಬರಿಸ್ಕೊಂಡು ಕರ್ಕೊಂಡು ಹೋಗಿದ್ವಿ. ಅವರು ಭರಮಸಾಗರ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ, ಮಿಸ್ಸಿಂಗ್ ಕೇಸಿಂಗ್ ಹುಡುಗಿರು ಅಂತ ಹೇಳಿದ್ರು. ಆಮೇಲೆ ನಾವು ಇವ್ರದ್ದು ಎಲ್ಲಿದ್ದಾರೆ ಇವ್ರು ಕರೆಸಿಬಿಟ್ಟು ಈಗ SB ಆಫೀಸಿಗೆ ಕರೆಸಿಬಿಟ್ಟು ಇಲ್ಲಿಂದ ಇದು ಮಾಡ್ಕೊಂಡು ಕಳ್ಸೋಣ ಅಂತ ಇದು ಮಾಡಿದ್ವಿ. ಕರ್ಕೊಂಬಂದಾಗ ಅಲ್ಲಿ ಇವ್ರನ್ನೆಲ್ಲ ಫಂಕ್ಷನ್ ಮಾಡ್ಕೊಂಡು ನಾನು ಅವ್ರನ್ನ ಇಬ್ಬರು ಜೊತೆ ಮಾಡ್ಕೊಂಡು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು DOSP ಆಫೀಸ್ನಲ್ಲಿ ಬರ್ಕೊಟ್ಟು ಕರ್ಕೊಂಡೋದ್ರು. ಆಮೇಲೆ ಕರ್ಕೊಂಡೋಗಿ 3 ದಿವಸ ಆದಮೇಲೆ ಫೋನ್ ಮಾಡಿ ಎತ್ಲ ಬೇಕಾದ್ಲ ಮಾತಾಡಿದ್ದಾರೆ. ಯಾವಾಗ ಮನೆ ಮಗಳು ಹೆತ್ತವರ ಮಾತನ್ನೇ ಧಿಕ್ಕರಿಸಿ ಮದುವೆ ಆದ್ಲು, ತಂದೆ ತಾಯಿ ಕುಸಿದು ಹೋಗಿದ್ದಾರೆ. ಮಗಳ ತಲೆ ಕೆಡಿಸಿದವನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಆವತ್ತೇ ಪ್ಲಾನ್ ರೆಡಿ ಮಾಡಿದ್ರು. ಆದ್ರೆ ಸರಿಯಾದ ಸಮಯ ಸಿಕ್ಕಿರ್ಲಿಲ್ಲ. ಹೀಗಾಗಿ ಭರಮಸಾಗರ ಪೊಲೀಸ್ ಠಾಣೆಯಲ್ಲಿ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ದೂರು ನೀಡಿದ್ರು. ತನಿಖೆಗಿಳಿದ ಪೊಲೀಸರು ಮಂಜುನಾಥ್ ಹಾಗೂ ರಕ್ಷಿತಾರನ್ನ ಸ್ಟೇಷನ್ಗೆ ಕರೆಸಿದ್ರು. ಆಗ ಎರಡೂ ಕುಟುಂಬದ ಮಧ್ಯೆ ರಾಜಿ ಪಂಚಾಯಿತಿ ಆಗಿತ್ತು. 15 ದಿನದಲ್ಲಿ ಅದ್ಧೂರಿಯಾಗಿ ಮಗಳ ಮದುವೆ ಮಾಡ್ಕೊಡ್ತೀವಿ ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗಿದ್ರು. ಆದ್ರೆ ಮಗಳು ಮನೆಯೊಳಗೆ ಬರ್ತಿದ್ದಂತೆ ಅಸಲಿ ಆಟ ಶುರು ಮಾಡಿದ್ರು. ಹೇಗಾದ್ರೂ ಸರಿ ಮಂಜುನಾಥನ ಹೆಣ ಉರುಳಿಸಲೇಬೇಕು ಅಂತ ಹೊಂಚು ಹಾಕಿದ್ರು. ಹೀಗಾಗಿಯೇ ಮಂಜುನಾಥ್ಗೆ ಫೋನ್ ಮಾಡಿ ಹಿಗ್ಗಾಮುಗ್ಗಾ ಬೈದಿದ್ರು. ಈ ಮದುವೆ ಇಷ್ಟ ಇಲ್ಲದ ಅವರ ಪೇರೆಂಟ್ಸ್ ಈ ವಿಕ್ಟಿಮ್ ಮಂಜುನಾಥ್ ಮನೆಗೆ ಬಂದು ಮಂಜುನಾಥ್ ಮತ್ತು ಅವರ ತಂದೆ ತಾಯಿ ಇವರೆಲ್ಲರಿಗೂ ಮೇಲೆ ಅಸಾಲ್ಟ್ ಮಾಡ್ತಾರೆ. ಅಸಾಲ್ಟ್ ಮಾಡಿದ ನಂತರ ಇವರಿಗೆಲ್ಲ ಗಂಭೀರವಾಗಿ ಗಾಯಗೊಂಡು ಇವ್ರನ್ನ ನಮ್ಮ ಪೊಲೀಸರು ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಇವರು ಮಂಜುನಾಥ್ ಬ್ರಾಡ್ ಡೆಡ್ ಆಗ್ತಾರೆ. ಯಾವಾಗ ರಕ್ಷಿತಾಳನ್ನ ಮನೆಯಲ್ಲಿ ಲಾಕ್ ಮಾಡಿದ್ರು, ಮಂಜುನಾಥ್ ಊರಿಗೆ ಕಾಲಿಟ್ಟಿರ್ಲಿಲ್ಲ. ಕದ್ದು ಮದುವೆ ಆಗಿದ್ದೇವೆ ಅನ್ನೋ ಸಿಟ್ಟಿನಲ್ಲಿ ಏನ್ ಮಾಡ್ತಾರೋ ಅಂತ ಪಕ್ಕದೂರಲ್ಲೇ ಇದ್ದ. ಆದ್ರೆ ಮೊನ್ನೆ ಮಂಜುನಾಥನಿಗೆ ಫೋನ್ ಮಾಡಿದ್ದ ರಕ್ಷಿತಾ ಹೆತ್ತವರು ನಿನಗೆ ತಾಕತ್ತಿದ್ರೆ ಊರಿಗೆ ಕಾಲಿಡು ಅಂದಿದ್ರು. ಆಗ ಮಂಜುನಾಥ್ ಜೊತೆ ಮಾತನಾಡಿದ್ದ ರಕ್ಷಿತಾ, ನಾನಿಲ್ಲಿ ಇರಲ್ಲ, ನನ್ನನ್ನ ಬಂದು ಕರ್ಕೊಂಡು ಹೋಗು ಅಂತ ಕಣ್ಣೀರಿಟ್ಟಿದ್ಲು. ಹೀಗಾಗಿಯೇ ಏನೋ ನಿನ್ನೆ ಮಧ್ಯಾಹ್ನ ಮಂಜುನಾಥ್ ತಮ್ಮೂರಿಗೆ ಬಂದಿದ್ದಾನೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ಮನೆಗೆ ನುಗ್ಗಿದ ರಕ್ಷಿತಾ ಕುಟುಂಬಸ್ಥರು ಸಿಕ್ಕಿದ್ರಲ್ಲಿ ಹಲ್ಲೆ ಮಾಡಿದ್ದಾರೆ. ಮಂಜುನಾಥ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಈತನ ತಂದೆ ತಾಯಿಯ ಸ್ಥಿತಿ ಗಂಭೀರವಾಗಿದೆ. ಈ ಹಿಂದೆ ಮದುವೆ ಆಗಿದ್ದ, ಜೈಲಿಗೂ ಹೋಗಿ ಬಂದಿದ್ದ.
ಕೊಲೆಯಾಗಿರೋ ಮಂಜುನಾಥ್ ಸಾಮಾನ್ಯನಲ್ಲ. ಕೇವಲ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ರಕ್ಷಿತಾ ಮನೆಯವರು ಹೆಣ್ಣು ಕೊಡಲ್ಲ ಅಂದಿರ್ಲಿಲ್ಲ. ಈತನ ಹಿನ್ನೆಲೆ ನೋಡಿದ್ರೆ ಯಾರು ಹೆಣ್ಣು ಕೊಡ್ತಿರ್ಲಿಲ್ಲ ಬಿಡಿ. ಯಾಕಂದ್ರೆ ತಮ್ಮೂರಿನ ಶಿಲ್ಪ ಅನ್ನೋಳನ್ನ ಪ್ರೀತಿಸಿ ಮದುವೆಯಾಗಿದ್ದ ಗೀತಾ ಆಕೆ ಜೊತೆಗೂ ನೆಟ್ಟಗೆ ಸಂಸಾರ ಮಾಡಿರ್ಲಿಲ್ಲ. ಈತನ ಕಾಟಕ್ಕೋ ಏನೋ ಗೊತ್ತಿಲ್ಲ, ಪಾಪದ ಹೆಣ್ಣು ಮಗಳು ಮಾಡಿಕೊಂಡು ಸಾವನ್ನಪ್ಪಿದ್ಲು. ಹೀಗಾಗಿ ಇದೇ ಕೇಸ್ನಲ್ಲಿ ಮಂಜುನಾಥನಿಗೆ 6 ವರ್ಷ ಜೈಲು ಶಿಕ್ಷೆಯೂ ಆಗಿತ್ತು. ಇಂಥ ಕ್ರಿಮಿನಲ್ಗೆ ಮಗಳನ್ನ ಕೊಡೋದ್ ಹೇಗೆ ಅಂತಾನೆ ರಕ್ಷಿತಾ ಹೆತ್ತವರು ಯೋಚನೆ ಮಾಡ್ತಿದ್ರು. ಆದ್ರೆ ಯಾವಾಗ ಕದ್ದು ಮದುವೆಯಾದ್ನೋ ರಕ್ತದ ಕೋಡಿ ಹರಿಸಿದ್ದಾರೆ. ಒಟ್ನಲ್ಲಿ 19 ವರ್ಷದ ಹೆಣ್ಣು ಮಗಳನ್ನ ಮದುವೆಯಾದವ ಹೆಣವಾಗಿದ್ದಾನೆ. ಮಗಳ ಪ್ರೀತಿಯ ಹುಚ್ಚಿಗೆ ಹೆತ್ತವರು ಜೈಲು ಸೇರಿದ್ದಾರೆ. 20ಕ್ಕೂ ಹೆಚ್ಚು ಮಂದಿ ವಿರುದ್ಧ ಕೇಸು ದಾಖಲಾಗಿದ್ದು ಸದ್ಯ 6 ಜನ ಲಾಕ್ ಆಗಿದ್ದಾರೆ. ವಿನಾಯಕ್ ತೊಡ್ರನಾಳ್, ನ್ಯೂಸ್ 18 ಚಿತ್ರದುರ್ಗ. ಆಕೆ ಇನ್ನು ಸೆಕೆಂಡ್ PUC ಓದ್ತಾ ಇದ್ದ ಹೆಣ್ಮಗಳು. ಮುಂದೆ ಹಾಗಾಗ್ಬೇಕು ಹೀಗಾಗ್ಬೇಕು ಅಂತ ಕನಸು ಕಂಡವಳಿಗೆ ಪ್ರೀತಿಯ ಹುಚ್ಚು ಹಿಡಿಸಿದ್ದ. ಕೊರಗಜ್ಜನ ಮುಂದೆ ಪ್ರಮಾಣ ಮಾಡಿದವ ಕೈಕೊಟ್ಟು ಹೋಗ್ತಿದ್ದಂತೆ ಅಪ್ರಾಪ್ತೆ ಸಾವಿನ ಮನೆ ಸೇರಿದ್ದಾಳೆ. ಪ್ರೀತಿ ಪ್ರೇಮ ಅನ್ನೋದೆಲ್ಲ ಮಾಯೆ ಅಂತಾರಲ್ಲ, ಇದಕ್ಕೆ ನೋಡಿ. ಒಮ್ಮೆ ಈ ಮಾಯದ ಸುಳಿಗೆ ಸಿಲುಕಿದ್ರೆ ಮುಗಿದೆ ಹೋಯ್ತು. ಒಂದು ಈಜಿ ದಡ ಸೇರ್ಬೇಕು, ಇಲ್ಲ ಅದೇ ಸುಳಿಯಲ್ಲಿ ಸಿಲುಕಿ ಪ್ರಾಣ ಬಿಡ್ಬೇಕು. ಪ್ರೀತಿಯಲ್ಲಿ ಬಿದ್ದು ಗೆದ್ದವರಿಗಿಂತ ಸೋತವ್ರೆ ಜಾಸ್ತಿ. ಪ್ರೀತಿ ಅಮರ, ತ್ಯಾಗ ಮಧುರ ಅಂತ ದುರಂತ ಅಂತ್ಯ ಕಂಡವ್ರೇ ಹೆಚ್ಚು. ಇಂಥ ಅದೆಷ್ಟೋ ಭಗ್ನ ಪ್ರೇಮಿಗಳ ಸಾಲಿಗೆ ಈ ಹೆಣ್ಮಗಳು ಸೇರಿ ಹೋಗಿದ್ದಾಳೆ. ಈಕೆ ಪಾಲಿಗೆ ಮೋಸ ಮಾಡಿದ್ದು ಭಗವಂತನಲ್ಲ, ಹೆತ್ತವರು ಮೋಸ ಮಾಡ್ಲಿಲ್ಲ. ಆದ್ರೆ ಮೋಸ ಮಾಡಿದ್ದು ಇದೇ ಪಾಪಿ ಪ್ರಿಯಕರ. 7 ಜನ್ಮಕ್ಕೂ ಜೊತೆಗಿರ್ತೀನಿ ಎಂದವನೇ ನಡು ನೀರಲ್ಲಿ ಕೈಬಿಟ್ಟು ಹೋಗಿದ್ದಾನೆ. ಕೊರಗಜ್ಜನ ಮುಂದೆ ಆಣೆ ಮಾಡಿದವನೇ ಹೆಣ್ಮಗಳೊಬ್ಬಳ ಪ್ರಾಣ ತೆಗೆದಿದ್ದಾನೆ. ಅಪ್ರಾಪ್ತೆ ಪಾಲಿಗೆ ಯಮನಾದ ಪ್ರಿಯಕರ, ಕೈಕೊಟ್ಟ ಪ್ರೇಮಿ, ಸಾವಿನ ಮನೆ ಸೇರಿದ ಹುಡುಗಿ. ಅದೆಷ್ಟು ಮುದ್ದು ಮುದ್ದಾಗಿದ್ಲು ನೋಡಿ ಈ ಹೆಣ್ಮಗಳು. ಈಕೆಯನ್ನ ಅದೀಗೆ ಹೆತ್ತವರು ಮರಿತಾರು ದೇವ್ರೇ ಬಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಮಿತ್ತಬಾಗಿಲು ಗ್ರಾಮದ ಹೃಷ್ಟಿಗೆ ಜಸ್ಟ್ 17 ವರ್ಷವಷ್ಟೇ. ಈಗ ತಾನೇ ಸೆಕೆಂಡ್ PUC ಓದ್ತಿದ್ಲು. ಅಪ್ಪ, ನಾನು ಇಂಜಿನಿಯರ್ ಆಗ್ತೀನಿ, ಅಮ್ಮ ನಾನು ದೊಡ್ಡ ಕೆಲಸಕ್ಕೆ ಸೇರ್ತೀನಿ, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ 10 ಕನಸು ಬಿತ್ತಿದ್ಲು. ಇದಕ್ಕೆ ತಕ್ಕಂತೆ ಚೆನ್ನಾಗಿಯೇ ಓದುತ್ತಿದ್ಲು. ಆದ್ರೆ ಈಕೆ ಬಾಳಲ್ಲಿ ಪ್ರೀತಿಯ ಬೀಜ ಬಿತ್ತಿದವನೇ ಈ ಪಾಪಿ ಪ್ರವೀಣ. ಚಾರ್ಮಡಿ ಗ್ರಾಮದ ಪ್ರವೀಣ ಈ ಹೆಣ್ಮಗಳ ಫ್ಯಾಮಿಲಿಗೆ ದೂರದ ಸಂಬಂಧಿಯಾಗಿದ್ದ. ಹೀಗಾಗಿಯೇ ಪರಿಚಯ ಚೆನ್ನಾಗಿತ್ತು. ಇದೇ ಪರಿಚಯದ ಮೇಲೆಯೇ ಅಪ್ರಾಪ್ತ ಯುವತಿಯ ತಲೆ ಕೆಡಿಸಿದ್ದ. ಬೆಂಗಳೂರಲ್ಲಿ ಮೆಕ್ಯಾನಿಕ್ ಆಗಿದ್ದ ಈತ ಆಗಾಗ ಊರಿಗೆ ಬಂದು ಹುಡುಗಿ ಮೀಟ್ ಮಾಡಿ ಹೋಗ್ತಿದ್ದ. ಬರೀ ಇಷ್ಟೇ ಆಗಿದ್ರೆ ಪರವಾಗಿಲ್ಲ, ಅಪ್ರಾಪ್ತಿ ಜೊತೆ ದೈಹಿಕ ಸಂಬಂಧವನ್ನೂ ಬೆಳೆಸುತ್ತ ಮೈ ಮನಸ್ಸು ಎಲ್ಲವನ್ನೂ ಹಂಚಿಕೊಂಡ ಹೃಷ್ಟಿ ಬದುಕಿದ್ರು ನಿನ್ನ ಜೊತೆಗೆ, ಸತ್ರು ನಿನ್ನ ಜೊತೆಗೆ ಅಂತ ಫಿಕ್ಸ್ ಆಗಿ ಹೋಗಿದ್ಲು. 1-2 ತಿಂಗಳ ಮುಂಚೆ ಬಂದು ಹೇಳಿದ್ಲು, ಅಮ್ಮ ನೋಡಿ ಇವನಿಗೆ ನನ್ನನ್ನು ಮದುವೆ ಮಾಡಿ ಕೊಡಿ ಅಂತ ಹೇಳಿದ್ಲು ಸರ್. ಅದಕ್ಕೆ ನಾನು ಹೇಳಿದ್ದೆ, ನೀನಿಲ್ಲಿಂದ ಹೋಗು ಅಂತ. ಅಮ್ಮ, ಇವನು ನನ್ನನ್ನು ಅಜ್ಜನ ಆಜ ಹಾಕಿ ಮದುವೆ ಆಗ್ತೇನೆ ಅಂತ ಹೇಳಿದ್ದಾನೆ ಅಮ್ಮ, ಒಳ್ಳೆಯವನು, ಒಳ್ಳೆ ಹುಡುಗ ಅಂತ ಹೇಳಿದ್ಲು. ಅದಕ್ಕೆ ಇನ್ನೊಬ್ಬರು ತಪ್ಪದಂಗೆ ಇನ್ನೊಬ್ಬರ ರವಿತ್ ಅಂತ ಇದ್ದಾರೆ, ಅವರು ಹೆಲ್ಪ್ ಮಾಡ್ತಾರೆ ನನಗೆ ಅಂತ ಎಲ್ಲ ಹೇಳಿದ್ದಾಳೆ ಸರ್. ಕೊರಗಜ್ಜನ ಮುಂದೆ ಪ್ರಮಾಣ ಮಾಡಿದ್ದ ಪಾಪಿ ಈ ಹೆಣ್ಮಗಳಿಗೆ ಅದೆಷ್ಟರ ಮಟ್ಟಿಗೆ ನಂಬಿಸಿದ್ದ ಅಂದ್ರೆ ಈತನಿಲ್ದೆ ಬದುಕಲ್ಲ ಅನ್ನೋ ಲೆವೆಲ್ಗೆ ಹೋಗಿದ್ಲು. ಹೀಗಾಗಿಯೇ ಹೆತ್ತವರ ಬಳಿಯೂ ಈ ವಿಷಯ ಹೇಳ್ಕೊಂಡಿದ್ಲು. ನಮಗೆ ಅವರು ಸರಿ ಬರಲ್ಲ, ಶ್ರೀಮಂತರ ಸಹವಾಸ ನಮ್ಗ್ಯಾಕಮ್ಮ ಅಂತ ತಾಯಿ ಬುದ್ಧಿ ಹೇಳಿದ್ಲು. ಆಗ ಇದೇ ಪ್ರವೀಣನೇ ಎಲ್ಲಸಲದ ಕತೆ ಹೇಳಿದ್ನಂತೆ. ನನಗೆ ಶ್ರೀಮಂತಿಕೆ ಮುಖ್ಯವಲ್ಲ, ಪ್ರೀತಿ ಮುಖ್ಯ ಅಂತ ಪುಂಗಿ ಊದಿತ. ಇಷ್ಟೇ ಆದ್ರೆ ಪರವಾಗಿಲ್ಲ, ಕೊರಗಜ್ಜನ ಮುಂದೆ ನಿನ್ನನ್ನೇ ಮದುವೆ ಆಗುವುದು ಅಂತ ಆಣೆ ಬೇರೆ ಮಾಡಿದ್ನಂತೆ. ದಿನಗಳು ಉರುಳುತ್ತಿದ್ದಂತೆ ಪ್ರವೀಣನ ಅಸಲಿ ಬಣ್ಣ ಬಯಲಾಗುವುದಕ್ಕೆ ಶುರುವಾಗಿತ್ತು. ಈತನ ಭಾವನ್ಯಾರು, ನಿನಗೆ ಅವಳು ಸೂಟ್ ಆಗಲ್ಲ, ನಾನು ಬೇರೆ ಹೆಣ್ಣು ನೋಡ್ತೀನಿ ಅಂತ ತಲೆ ತುಂಬಿದ್ದನಂತೆ. ಹೀಗಾಗಿ ಪ್ರೀತಿಸಿದ ಹುಡುಗಿಯಿಂದಲೇ ದೂರಾಗುವುದಕ್ಕೆ ಶುರು ಮಾಡಿದ್ದಾನೆ. ನನ್ನನ್ನ ಮರೆತು ಬಿಡಿ, ನಮ್ಮನೆಯಲ್ಲಿ ಒಪ್ಪಲ್ಲ ಅಂತ ಇಲ್ಲಸಲ್ಲದ ಕತೆ ಹೇಳಿದ್ದ.
ಮೊದಲೇ ಏನೂ ಅರಿಯದ ವಯಸ್ಸು. ಪ್ರೀತಿಸಿದ ಹುಡುಗನೇ ನಿನ್ನ ಸಹವಾಸ ಬೇಡ ಎಂದಾಗ ಕುಸಿದು ಹೋಗಿದ್ದಾಳೆ. ಪ್ರವೀಣ ಇಲ್ಲದ ಜೀವನವೇ ಬೇಡ ಅಂತ ಇಲಿ ಪಾಷಾಣ ಸೇವಿಸಿದ್ದಾಳೆ. ಮಧ್ಯರಾತ್ರಿ ವಾಂತಿ ಶುರುವಾಗ್ತಿದ್ದಂತೆ ಹೆತ್ತವಳ ಬಳಿ ಅಸಲಿ ಸತ್ಯ ಹೇಳಿದ್ದಾಳೆ. ಕೂಡಲೇ ಮಂಗಳೂರಿನ ಆಸ್ಪತ್ರೆಗೆ ಸೇರಿಸಿದ್ರೂ ಪ್ರಯೋಜನ ಆಗಿಲ್ಲ. ಪ್ರೀತಿಯಲ್ಲಿ ಮೋಸ ಹೋದ ಅಪ್ರಾಪ್ತೆ ಪ್ರಾಣ ಬಿಡ್ತಿದ್ದಂತೆ ನರಹಂತಕ ಪ್ರವೀಣ ಯಾರ ಕೈಗೂ ಸಿಗದೆ ಪರಾರಿಯಾಗಿದ್ದಾನೆ. ಈ ಸಂಬಂಧ ನಾವು ಅವರ ಏನು ಹುಡುಗಿಯ ಪೋಷಕರಿದ್ದಾರೆ ಅವರು ಕೊಟ್ಟಂಥ ದೂರಿನ ಆಧಾರದ ಮೇಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕಲಂ 107 BNS ಅಂದರೆ ಮಗುವಿನ ಆತ್ಮಹತ್ಯೆಗೆ ಪ್ರಚೋದನೆ ಮಾಡದಂಥ ಒಂದು ಆರೋಪದ ಅಡಿಯಲ್ಲಿ ಆ ವ್ಯಕ್ತಿಯ ಮೇಲೆ ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ವ್ಯಕ್ತಿ ತಲೆಮರೆಸ್ಕೊಂಡಿದ್ದಾರೆ. ಅವ್ರನ್ನ ಬಂಧನ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಒಟ್ನಲ್ಲಿ ಪ್ರೀತಿಯ ಹೆಸರಲ್ಲಿ ಕೈ ಹಿಡ್ಕೊಂಡು ಸುತ್ತಾಡಿದವ ಹೆಣ್ಮಗಳ ಜೀವವನ್ನೇ ತೆಗೆದಿದ್ದಾನೆ. ಕಿರಾತಕ ಪ್ರೀತಿ ನಂಬ್ಕೊಂಡವಳು ದುರಂತ ಅಂತ್ಯ ಕಂಡಿದ್ದಾಳೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ ಕೊಲೆಯೇ ಮಾಡಿಲ್ವಂತೆ. ಪೊಲೀಸರು ಸಂಗ್ರಹಿಸಿರೋ ಸಾಕ್ಷಿ ಮೇಲೆಯೇ ದರ್ಶನ್ ಪರ ವಕೀಲರು ಅನುಮಾನದ ಕಣ್ಣಿಟ್ಟಿದ್ದು 10 ಲೂಪ್ ಹೋಲ್ಗಳನ್ನ ಎತ್ತಿ ತೋರಿಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಲಾಕ್ ಆಗಿ 6 ತಿಂಗಳೇ ಕಳೆದೋಯ್ತು. 10 ಸಾಕ್ಷಿಗಳು, 100 ದಾಖಲೆಗಳು, ತಿಂಗಳುಗಟ್ಟಲೆ ವಿಚಾರಣೆ. ಇದೆಲ್ಲ ಮುಗಿದ ಬಳಿಕ ಇದೀಗ ಕೋರ್ಟ್ ಅಂಗಳದಲ್ಲಿ ಬಿಸಿ ವಾದ ಪ್ರತಿವಾದ ನಡೆಯುತ್ತಿದೆ. ದರ್ಶನ್ ಕೊಲೆ ಮಾಡಿಯೇ ಇಲ್ಲ, ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ನ ಪಾತ್ರವೇ ಇಲ್ಲ ಅಂತ CV ನಾಗೇಶ್ ವಾದ ಮಂಡಿಸುತ್ತಿದ್ದಾರೆ. ಹೇಗಾದ್ರೂ ಸರಿ, ದರ್ಶನ್ಗೆ ಜಾಮೀನು ಕೊಡಿಸಲೇಬೇಕು ಅಂತ ಪೊಲೀಸ್ ತನಿಖೆಯ ಒಂದೊಂದೇ ಲೂಪ್ ಹೋಲ್ಗಳನ್ನ ಎತ್ತಿ ತೋರಿಸುತ್ತಿದ್ದಾರೆ. ದರ್ಶನ್ ಪರ ವಾದ ಮಂಡಿಸಿದ CV ನಾಗೇಶ್ ಪ್ರಮುಖವಾಗಿ ಸಾಕ್ಷಿಗಳ ಹೇಳಿಕೆ ಮೇಲೆಯೇ 10 ಕ್ರಾಸ್ ಕ್ವೆಶ್ಚನ್ ಮಾಡಿದ್ದಾರೆ. ಸಾಕ್ಷಿಗಳ ಹೇಳಿಕೆ ನೋಡಿದ್ರೆ ಅವರು ಘಟನಾ ಸ್ಥಳದಲ್ಲಿಲ್ಲ ಅನ್ಸತ್ತೆ. 164 ಹೇಳಿಕೆಯನ್ನ ತುಂಬಾ ಪ್ರಾಮುಖ್ಯತೆ ಇದ್ದಾಗ ದಾಖಲು ಮಾಡಲಾಗುತ್ತೆ. ಹೇಳಿಕೆಯಲ್ಲಿ ಕಾರುಗಳು ಬಂದೋದ ಹಾಗೆ ಹೇಳಲಾಗಿದೆ. ಯಾವಾಗ ಯಾರು ಬಂದರು, ಯಾರು ಇದ್ದರು ಅಂತ ಹೇಳಿಲ್ಲ. ಸಾಕ್ಷಿ ಮಲ್ಲಿಕಾರ್ಜುನ ಮಂಗಳವಾರ ರೇಣುಕಾಸ್ವಾಮಿ ಕೊಲೆ ಗೊತ್ತಾಗಿದೆ ಅಂತಾರೆ. ಇಂಥವರೇ ಮಾಡಿದ್ದು ಅಂತ ಮಾಧ್ಯಮಗಳಲ್ಲಿ ನೋಡಿದ ಮೇಲೆ ಗೊತ್ತಾಯ್ತು ಎಂದಿದ್ದಾರೆ. ಘಟನೆ ನಡೆದ ದಿನ ಸಾಕ್ಷಿದಾರ ಪುನೀತ್ ಕೂಡ ಶೆಡ್ನಲ್ಲಿದ್ದ. ಆದ್ರೂ 15 ದಿನಗಳ ಬಳಿಕ ಹೇಳಿಕೆ ದಾಖಲಿಸಿದ್ದಾರೆ ಅಂತ ಸಾಕ್ಷಿಗಳ ಹೇಳಿಕೆ ಮೇಲೆಯೇ ವಾದ ಮಂಡಿಸಿದ್ರು. CV ನಾಗೇಶ್ರ ವಾದ ಇಷ್ಟಕ್ಕೆ ನಿಲ್ಲಲಿಲ್ಲ. ಪೊಲೀಸರ ತನಿಖೆ ಮೇಲೆಯೇ ಅನುಮಾನ ಇದೆ ಅಂತ 10 ಲಾ ಪಾಯಿಂಟ್ ಹಾಕಿದ್ರು. ಪೊಲೀಸರು 7 ರಿಮಾಂಡ್ ಅರ್ಜಿ ಹಾಕಿದ್ದಾರೆ. ಆದ್ರೆ ಯಾವ ಸಾಕ್ಷಿ ಸಂಗ್ರಹಿಸಲಾಗಿದೆ ಅಂತ ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖಿಸಿಲ್ಲ. 21 ಜೂನ್ 2024ರಂದು ಮ್ಯಾಜಿಸ್ಟ್ರೇಟ್ ಮುಂದೆ 164 ಹೇಳಿಕೆ ದಾಖಲು ಮಾಡಲಾಗಿದೆ. ಆದರೂ ಕೂಡ ರಿಮಾಂಡ್ ಅರ್ಜಿಯಲ್ಲಿ ಇದನ್ನ ಉಲ್ಲೇಖ ಮಾಡಿಲ್ಲ. ಇದಕ್ಕೂ ಮೊದಲು ಪೊಲೀಸರ ಮುಂದೆಯೂ ಹೇಳಿಕೆ ದಾಖಲಾಗಿದೆ. ಅದನ್ನು ಸಹ ರಿಮಾಂಡ್ನಲ್ಲಿ ಉಲ್ಲೇಖ ಮಾಡಿಲ್ಲ. ಇತರೆ ಸಾಕ್ಷಿಗಳು ಪುನೀತ್ನ ಹೆಸರು ಹೇಳಿದ್ರು. ಆದರೂ ಸಹ ಪುನೀತ್ ಹೇಳಿಕೆಯನ್ನ ತಡವಾಗಿ ದಾಖಲಿಸಿದ್ದಾರೆ. 12 ದಿನಗಳ ಬಳಿಕ ಪುನೀತ್ನ ಹೇಳಿಕೆ ಪಡೆದಿದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸಿದ್ರು. ಇದೆಲ್ಲ ವಾದ ಮುಗಿಯುತ್ತಿದ್ದಂತೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ದರ್ಶನ್ರ ಸರ್ಜರಿ ಬಗ್ಗೆ ಪ್ರಶ್ನೆ ಮಾಡಿದ್ರು. ಮಧ್ಯಂತರ ಜಾಮೀನ್ ಕತೆ ಏನಾಯ್ತು? ಆಪರೇಷನ್ ಆಯ್ತಾ? ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಎಂದಿದ್ದಾರೆ. ಯಾವಾಗ ಮಾಡ್ತೀವಿ ಅಂತ ರಿಪೋರ್ಟ್ನಲ್ಲಿ ಇಲ್ಲ. BP ವೇರಿಯೇಷನ್ ಇದೆ, ನಾರ್ಮಲ್ ಬಂದ ಬಳಿಕ ಆಪರೇಷನ್ ಮಾಡ್ತಾರೆ. ಹೀಗೆ ಹೈಕೋರ್ಟ್ನಲ್ಲಿ ಇವತ್ತು ಬಿಸಿ ವಾದ ನಡೆದಿದ್ದು ದರ್ಶನ್ ಜೊತೆಗೆ ಪವಿತ್ರ ಗೌಡ, ಅನುಕುಮಾರ್ ಹಾಗೂ ನಾಗರಾಜ್ನ ಜಾಮೀನಿನ ಅರ್ಜಿ ವಿಚಾರಣೆಯನ್ನ ನಾಳೆಗೆ ಮುಂದೂಡಲಾಗಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ನಟಿ ದೀಪಿಕಾ ದಾಸ್ ತಾಯಿಗೆ ಕಿರಾತಕನೊಬ್ಬ ಕೊಡಬಾರದ ಕಾಟ ಕೊಡ್ತಿದ್ದಾನೆ. ಆಗಾಗ ಫೋನ್ ಮಾಡೋ ಖದೀಮ, ನಾನ್ ಕೇಳಿದಷ್ಟು ಹಣ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಹೆಸರನ್ನ ಬರ್ದಿಟ್ಟು ಸಾಯ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾನಂತೆ. ದೀಪಿಕಾ ದಾಸ್ ಸ್ಯಾಂಡಲ್ವುಡ್ನ ಸುರಸುಂದರಿ. ಸಿನಿಮಾ ಹಾಗೂ ಕಿರುತೆರೆ ಎರಡರಲ್ಲೂ ಮಿಂಚು ಹರಿಸಿರೋ ಚೆಂದುಳ್ಳಿ ಚೆಲುವೆ. ಹಿರಿತೆರೆಯಲ್ಲಿ ಸದ್ದು ಮಾಡಿದ್ದಕ್ಕಿಂತ ಕಿರುತೆರೆಯಲ್ಲಿ ಮಿಂಚಿದ್ದೇ ಹೆಚ್ಚು. ನಾಗಿಣಿಯಾಗಿ ನಾಗಾವತಾರ ತಾಳಿದ ದೀಪಿಕಾ ದಾಸ್ ಇವತ್ತಿಗೂ ಈ ಧಾರಾವಾಹಿ ಮೂಲಕವೇ ಫೇಮಸ್.
2 ಬಾರಿ ಬಿಗ್ ಬಾಸ್ಗೆ ಹೋಗಿದ್ದ ದೀಪಿಕಾ ಬಳುಕೋ ಬಳ್ಳಿಯಂತಹ ಮೈಮಾಟದಿಂದಲೇ ಅದೆಷ್ಟು ಹುಡುಗರ ಹೃದಯ ಕದ್ದಿದ್ರು. ಇಂಥ ಚೆಲುವೆಯ ಹಿಂದೆ ಕಿರಾತಕನೊಬ್ಬ ಬಿದ್ದಿದ್ದಾನೆ. ದೀಪಿಕಾ ದಾಸ್ ಹಾಗೂ ಅವರ ತಾಯಿಗೆ ಪದೇ ಪದೇ ಫೋನ್ ಮಾಡಿ ಕೊಡಬಾರದ ಕಾಟ ಕೊಡ್ತಿದ್ದಾನಂತೆ. ಹೀಗಾಗಿಯೇ ದೀಪಿಕಾ ದಾಸ್ ತಾಯಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ದೀಪಿಕಾ ದಾಸ್ ತಾಯಿಗೆ ಹಾಕ್ತಿದ್ದಾನಂತೆ ಬೆದರಿಕೆ. ಕಾಸು ಕೊಡಿ ಇಲ್ಲ ಸಾಯ್ತೀನಿ ಅಂತ ಟಾರ್ಚರ್. ಯಶವಂತ್ ಅನ್ನೋ ಅಪರಿಚಿತ ವ್ಯಕ್ತಿಯೊಬ್ಬ ಮೇಲಿಂದ ಮೇಲೆ ಅಮ್ಮ ಮಗಳಿಗೆ ಕಾಲ್ ಮಾಡ್ತಿದ್ದಾನೆ. ಒಮ್ಮೆ ದೀಪಿಕಾ ದಾಸ್, ಇನ್ನೊಮ್ಮೆ ಅವರ ತಾಯಿ. ಹೀಗೆ ಪದೇ ಪದೇ ಕಾಲ್ ಮಾಡ್ತಾರೋ ಯಶವಂತ್, ನಾನು ಕೇಳಿದಷ್ಟು ಹಣ ಕೊಡಿ, ಇಲ್ಲದಿದ್ರೆ ನಿಮ್ಮ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾನಂತೆ. ಇದರಿಂದ ಕಂಗಾಲಾಗಿರೋ ನಟಿ ದೀಪಿಕಾ ದಾಸ್ ತಾಯಿ ಪದ್ಮಲತಾ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಹಾಗಾದ್ರೆ ದೀಪಿಕಾ ದಾಸ್ ತಾಯಿ ಕೊಟ್ಟಿರೋ ದೂರಿನಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ನನ್ನ ಮಗಳು ದೀಪಿಕಾ ದಾಸ್ ಚಲನಚಿತ್ರ ನಟಿಯಾಗಿದ್ದು 8 ತಿಂಗಳ ಹಿಂದೆ ದೀಪಕ್ ಕುಮಾರ್ ಎನ್ನುವವರ ಜೊತೆ ವಿವಾಹವಾಗಿರುತ್ತೆ. ಮಗಳು ಮತ್ತು ಅಳಿಯ 1 ತಿಂಗಳ ಹಿಂದೆ ಇಂಗ್ಲೆಂಡ್ ಪ್ರವಾಸಕ್ಕೆ ಹೋಗಿದ್ರು. ಅಪರಿಚಿತ ವ್ಯಕ್ತಿ ಫೋನ್ ಮಾಡಿ, ನಿಮ್ಮ ಮಗಳಿಗೆ ಯಾಕೆ ಮದುವೆ ಮಾಡಿದ್ರಿ? ನಿಮ್ಮ ಅಳಿಯ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿ ಮೋಸ ಮಾಡಿದ್ದಾನೆ ಅಂತ ಹೇಳಿದ್ದ. ಆಗ ನಾನು ಆ ರೀತಿ ಏನಾದ್ರೂ ಇದ್ರೆ ಕಾನೂನಾತ್ಮಕವಾಗಿ ದೂರು ನೀಡುವಂತೆ ಹೇಳಿದ್ದೆ. ಇದಾದ ಕೆಲವು ದಿನಗಳ ನಂತರ ದೀಪಿಕಾ ದಾಸ್ಗೆ ಕರೆ ಮಾಡಿ, ನಿಮ್ಮ ಯಜಮಾನರು ಅಕ್ರಮ ಚಟುವಟಿಕೆ ನಡೆಸಿ ಮೋಸ ಮಾಡಿದ್ದಾರೆ, ಇದು ನಿಮಗೆ ತಿಳಿದಿಲ್ವೇ ಅಂತ ಪ್ರಶ್ನೆ ಮಾಡಿದ್ದ. ಆಗ ದೀಪಿಕಾ ದಾಸ್ ಕೂಡ ನೀವು ಕಾನೂನು ರೀತಿ ದೂರು ನೀಡುವಂತೆ ಹೇಳಿದ್ದಳು. ಆಗ ನಿಮ್ಮ ಹೆಸರಿಗೆ ಧಕ್ಕೆ ತರುತ್ತೇನೆ, ನನಗೆ ಹಣ ನೀಡಿ, ಇಲ್ಲದಿದ್ರೆ ನಿಮ್ಮ ಹೆಸರು ಬರೆದು ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಬೆದರಿಕೆ ಹಾಕಿದ್ದ. ಇದೇ ರೀತಿ ಪದೇ ಪದೇ ಫೋನ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟು ಸಾಯುವುದಾಗಿ ಬೆದರಿಕೆ ಹಾಕ್ತಿದ್ದಾನೆ. ಹೀಗಂತ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೀಪಿಕಾ ದಾಸ್ ತಾಯಿ ದೂರು ನೀಡಿದ್ದಾರೆ. ಇಲ್ಲಿ ಒಬ್ಬರು ಬಿಗ್ ಬಾಸ್ ಪಾರ್ಟಿಸಿಪೆಂಟ್ ಒಬ್ಬ ಲೇಡಿ ಇದ್ದಾರೆ, ಅವ್ರ ಮದರ್ ಕಂಪ್ಲೇಂಟ್ ಕೊಟ್ಟಿರೋದು. ಯಾರೊಬ್ಬ ವ್ಯಕ್ತಿ ರಾತ್ರಿ ಮಧ್ಯರಾತ್ರಿ 1 ಗಂಟೆ ಹಿಂಗೆ ಫೋನ್ ಮಾಡಿಬಿಟ್ಟು ಅವರು ಯಾರ ಜೊತೆಗೆ ಈ ಬಿಗ್ ಬಾಸ್ ಪಾರ್ಟಿಸಿಪೆಂಟ್ ಮದುವೆ ಆಗಿದ್ದಿದೆ, ಆ ಮದುವೆ ಆದವ್ರ ಬಗ್ಗೆ ಏನೋ ಪರ್ಸ್ನಲ್ ಆಗಿ ಕೆಲವೊಂದು ವಿಚಾರಗಳನ್ನು ಅವ್ರಿಗೆ ಹೇಳಿಬಿಟ್ಟು ಹೆದರಿಸಿ, ಇವರಿಬ್ಬರದ್ದು ಏನೇನಿದೆ, ಅದು ಅವನು ಏನು ಮಾಡ್ತಾನೆ ಏನು ಮಾಡಿಲ್ಲ, ಅವರ ಮಧ್ಯದ ಏನಾದರೂ ಡಿಫ್ರೆನ್ಸಸ್ ಇರ್ಬೋದು. ಆ ಬೇಸಿಸ್ ಮೇಲೆ ಅವ್ರಿಗೆ ಒಂದಿಷ್ಟು ಕಾಲ್ಸ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾನೆ. ಆ ಬೇಸಿಸ್ ಮೇಲೆ ಒಂದು 308 ಸಬ್ ಕ್ಲಾಸ್ 2 ಕೇಸಲ್ಲಿ ಕೊಟ್ಟಿದ್ದಾರೆ. ಆ ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿದ್ದಿದೆ, ತನಿಖೆ ಜಾರಿಯಲ್ಲಿದೆ. ಒಟ್ನಲ್ಲಿ ದೂರು ದಾಖಲಿಸಿಕೊಂಡಿರೋ ಪೊಲೀಸರು ಅಪರಿಚಿತನ ಬೆನ್ನು ಬಿದ್ದಿದ್ದಾರೆ. ತಾಯಿ ಮಗಳಿಗೆ ಕರೆ ಮಾಡ್ತಿರೋದ್ಯಾಕೆ, ಅಕ್ರಮ ಚಟುವಟಿಕೆ ಅಂತ ಬೆದರಿಕೆ ಹಾಕ್ತಾ ಇರೋದ್ಯಾಕೆ ಅನ್ನೋದನ್ನ ಹೊರಗೆಳೆಯೋದಕ್ಕೆ ಮುಂದಾಗಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಬಳ್ಳಾರಿ ಜಿಲ್ಲೆಯಲ್ಲಿ 5 ಬಾಣಂತಿಯರು ಸಾವನ್ನಪ್ಪಿದ್ದಂತೆ ಕೊನೆಗೂ ಸರ್ಕಾರ ಎಚ್ಚೆತ್ತುಕೊಂಡಿದೆ. ನ್ಯೂಸ್ 18 ನಿರಂತರ ವರದಿಯನ್ನ ಪ್ರಸಾರ ಮಾಡ್ತಿದ್ದಂತೆ ಅಲರ್ಟ್ ಆದ ಸಚಿವರು ವರದಿ ನೀಡಲು ಆದೇಶಿಸಿದ್ದಾರೆ. ಬಿಮ್ಸ್ನಲ್ಲಿ ನಿಲ್ಲದ ಬಾಣಂತಿಯರ ಮರಣ ಮೃದಂಗ. ನ್ಯೂಸ್ 18 ವರದಿ ಬೆನ್ನಲ್ಲೇ ಸರ್ಕಾರ ಅಲರ್ಟ್. ಆಸ್ಪತ್ರೆ ಅಂದ್ರೆ ಜೀವ ರಕ್ಷಿಸೋ ದೇಗುಲ ಅಂತೀವಿ. ಏನೇ ಸಮಸ್ಯೆ ಅಂತ ಹೋದ್ರೂ ಒಂದು ಪರಿಹಾರ ಸಿಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡಿರ್ತೀವಿ. ಆದ್ರೆ ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಹಾಗೂ ಬಿಮ್ಸ್ ಇದಕ್ಕೆ ತದ್ವಿರುದ್ಧವಾಗಿವೆ. ಕಳೆದೊಂದು ತಿಂಗಳಿನಿಂದ ಒಬ್ಬರಾದ್ಮೇಲೆ ಒಬ್ಬರು ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಹೆರಿಗೆಗೆ ಅಂತ ಆಸ್ಪತ್ರೆಗೆ ಹೋದ ಬಾಣಂತಿಯರು ಸೇಫ್ ಆಗಿ ಹೊರ ಬರ್ತಾರೆ ಅನ್ನೋ ಗ್ಯಾರಂಟಿನೇ ಇಲ್ಲದಂತಾಗಿದೆ. ನಿನ್ನೆಯೂ ಸಹ ಓರ್ವ ಬಾಣಂತಿ ಸಾವಿನ ಮನೆ ಸೇರಿದ್ಲು. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿಯನ್ನ ಪ್ರಸಾರ ಮಾಡ್ತಿದ್ದಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ನ್ಯೂಸ್ 18 ನಿರಂತರ ವರದಿ ಎಚ್ಚೆತ್ತಿರುವಂತದ್ದು ಸಚಿವರು. ಜೀವ ತೆಗೆದವರಿಗೆ ಶಿಕ್ಷೆ ಸನ್ನಿಹಿತ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಬಳ್ಳಾರಿ ಆಸ್ಪತ್ರೆಯಲ್ಲಿ ಒಂದಲ್ಲ ಎರಡಲ್ಲ 5 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ವರದಿ ನೀಡಿ ವಾರವೇ ಕಳೆದೋಯ್ತು. ಆದ್ರೆ ಸರ್ಕಾರ ಮಾತ್ರ ಯಾರ ಮೇಲೂ ಕ್ರಮ ಕೈಗೊಂಡಿಲ್ಲ, ಯಾರ ತಪ್ಪು ಅನ್ನೋದನ್ನು ಹೇಳಿಲ್ಲ. ಹೀಗಾಗಿ ನ್ಯೂಸ್ 18 ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ನಾಳೆಯೊಳಗೆ ಸಂಪೂರ್ಣ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ತಜ್ಞರ ಸಮಿತಿ ರಚನೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ.
ಬಾಣಂತಿಯರ ಸಾವಿನ ಬಗ್ಗೆ ವರದಿ ನೀಡಲು ವೈದ್ಯರ ತಂಡ ರಚನೆ ಮಾಡಲಾಗಿದ್ದು, ಡಾಕ್ಟರ್ ಸವಿತಾ, ಡಾಕ್ಟರ್ ಭಾಸ್ಕರ್, ಡಾಕ್ಟರ್ ಹರ್ಷ ನೇತೃತ್ವದ ಸಮಿತಿ ತನಿಖೆ ನಡೆಸಲಿದೆ. ತಜ್ಞರೆಲ್ಲರೂ ಕೂಡಲೇ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಬೇಕು. ಬಾಣಂತಿಯರ ಸಾವಿಗೆ ನಿಖರ ಕಾರಣವನ್ನ ತಿಳಿಯಲು ತನಿಖೆ ನಡೆಸಿ, ಜೊತೆಗೆ ಸರ್ಕಾರಕ್ಕೆ ತುರ್ತು ವರದಿಯನ್ನ ನೀಡಿ ಅಂತ ಸೂಚನೆ ನೀಡಿದ್ದಾರೆ. ನಾವು ಒಂದು ಸಮಿತಿಯನ್ನು ರಚನೆ ಮಾಡಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ ಹೆಲ್ತ್ ಯೂನಿವರ್ಸಿಟಿ ಇದೆ, ಅವ್ರ ಮುಖಾಂತರ ಅದೊಂದು ತಂಡವನ್ನು ಅಲ್ಲಿ ಕಳಿಸ್ಕೊಟ್ಟಲ್ಲಿ ನೀವು ಇದನ್ನು ಪರಿಶೀಲನೆ ಮಾಡಿ ಅಂತಲೂ ಕೂಡ ಹೇಳಿದ್ರು. ಸೊ ಅವರು ಅದನ್ನು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಒಟ್ನಲ್ಲಿ ಬಾಣಂತಿಯರ ಸಾವು ನಿಗೂಢವಾಗಿದ್ದು, ನ್ಯೂಸ್ 18 ವರದಿ ಬಳಿಕ ಸರ್ಕಾರ ಎಚ್ಚೆತ್ತಿದೆ. ಇನ್ನಾದ್ರೂ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತಾರಾ ಕಾದು ನೋಡಬೇಕು. ಬಸವರಾಜ್ ಹಾರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಅವರಿಬ್ರು ಅಕ್ಕಪಕ್ಕದ ಮನೆಯ ಹೆಣ್ಮಕ್ಕಳು. ಆದ್ರೆ ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗ್ತಿರ್ಲಿಲ್ಲ. ಕೋಳಿ ವಿಷಯಕ್ಕೆ ಶುರುವಾದ ಗಲಾಟೆ ಓರ್ವನ ಪ್ರಾಣ ಪಕ್ಷಿಯನ್ನೇ ಹಾರಿಸಿದೆ. ಜಗಳ ಬಿಡಿಸೋದಕ್ಕೆ ಹೋದವ ಬೀದಿಯಲ್ಲಿ ಹೆಣವಾಗಿ ಮಲಗಿದ್ದಾನೆ. ಜಡೆ ಜಗಳ, ಕೋಳಿ ಕಿತ್ತಾಟ, ಬಿತ್ತು ಹೆಣ, ಮರ್ಮಾಂಗಕ್ಕೆ ಹೊಡೆತ, ಹೋಯ್ತು ಪ್ರಾಣ. ಹಳ್ಳಿ ಕಡೆಯಲ್ಲೆಲ್ಲ ಹೆಣ್ಮಕ್ಕಳ ಜಗಳ ಅಂದ್ರೆ ಕೋಳಿ ಜಗಳ ಅನ್ನೋದೇ ಹೆಚ್ಚು. ಸ್ವಲ್ಪ ಹೊತ್ತು ಕಿತ್ತಾಡ್ತಾರೆ, ಆಮೇಲೆ ಸರಿಯಾಗ್ತಾರೆ. ಸಣ್ಣ ಸಣ್ಣ ವಿಷಯಕ್ಕೂ ಹೆಣ್ಮಕ್ಳದ್ದು ಇದ್ದಿದ್ದೇ ಅಂತ ಗಂಡಸರು ಸುಮ್ಮನಾಗ್ತಾರೆ. ಆದ್ರೆ ಇದೇ ಹೆಣ್ಮಕ್ಕಳ ಕೋಳಿ ಜಗಳ ಒಬ್ಬನ ಪ್ರಾಣ ಪಕ್ಷಿಯನ್ನೇ ಹಾರಿಸಿದೆ. ಮನೆ ಮುಂದೆ ಕೋಳಿಗಳು ಓಡಾಡ್ತವೆ ಅನ್ನೋ ವಿಷಯಕ್ಕೆ ಜಗಳಕ್ಕೆ ಬಿದ್ದವರು ಓರ್ವನ ಪ್ರಾಣ ಪಕ್ಷಿಯನ್ನೇ ಹಾರಿಸಿದ್ದಾರೆ. ಹೆಂಡತಿಯನ್ನ ಕಾಪಾಡೋಕೆ ಬಂದವ ತಾನೇ ಹೆಣವಾಗಿ ಹೋಗಿದ್ದಾನೆ. ಕೋಳಿಗಳು ಅಂದ್ಮೇಲೆ ಊರೆಲ್ಲ ಓಡಾಡೋದು ಕಾಮನ್. ಕೋಳಿಗಳಿಗೆ ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ ಅಂತ ಹೇಳೋದಕ್ಕಾಗತ್ತಾ ಹೇಳಿ? ಮೈಸೂರು ಜಿಲ್ಲೆಯ ದೊಡ್ಡೇಬಾಗಿಲು ಗ್ರಾಮದಲ್ಲಿ ನಂಜಮ್ಮ ಅನ್ನೋರು ಒಂದಿಷ್ಟು ಕೋಳಿ ಸಾಕಿದ್ರು. ಆ ಕೋಳಿಗಳೆಲ್ಲ ಊರೆಲ್ಲ ಸುತ್ತಾಡ್ತಾ ಇದ್ವು. ಇದೇ ಊರಿನ ರಾಜಮ್ಮ ಅನ್ನೋರಿಗೆ ನಂಜಮ್ಮನ ಕಂಡ್ರೆ ಅಷ್ಟಕ್ಕಷ್ಟೇ. ಹೀಗಾಗಿ ನಂಜಮ್ಮನ ಕೋಳಿಗಳು ನನ್ನ ಮನೆಗೆ ಬಂದು ಪಿಕ್ಕೆ ಹಾಕ್ತವೆ ಅಂತ ಜಗಳ ತೆಗೆದಿದ್ದಾಳೆ. ಇಬ್ಬರ ಗಲಾಟೆ ಜೋರಾಗ್ತಾ ಇದ್ದಂತೆ ಪಕ್ಕದ ಮನೆಯ ಶಶಿಕಲಾ ಅನ್ನೋರು ಎಂಟ್ರಿ ಕೊಟ್ಟಿದ್ದಾರೆ. ಇಷ್ಟಕ್ಕೆ ಮತ್ತಷ್ಟು ಸಿಟ್ಟಾದ ರಾಜಮ್ಮ ಶಶಿಕಲಾರನ್ನು ಹಿಡಿದು ಎಳೆದಾಡಿದ್ರು. ಬಂದ್ಬಿಟ್ನ ಬುಡ ನಾನು ಹೇಳ್ತೀವಿ ಮುಂದಲ್ಲೇ ಇಟ್ಕೊಂಡು ನೇತಕ್ಕ ಇದ್ದ ನಮ್ಮ ಹೆಣ್ಣ. ಆಮ ಬುಡು ನಾನು ಹೇಳ್ತೀಯ ನನ್ನ ಹೇಳ್ತೀಯ ಯಾಕೆ ನೇತಕ್ಕ ಇದೆ ಬುಡು ಅಂತ ಬುಡ್ಸ್ನ ಇವ ಆಡ ಮೇಗ ಓದ್ಬಿಟ್ಟು ಬಿದ್ದು ಅದನ್ನ ಬಿದ್ದು ಅನ್ನಲ್ಲ ನನ್ನ ಗಂಡ ಅಂತ ಇವ ಬಾಯ್ಬಿಟ್ಕ ಹೆಣ್ಣು ಮುಂದೆಲ್ಲ ಬುಟ್ಟಿ ಇಲ್ಲ ಬಿದ್ದೋಗನ ಎಲ್ಲ ಮುಂದೆ ಬುಡ್ಸ್ತಾಮಿ ನಮ್ ದೊಡ್ಡ ಹೊಡೆದ್ ಬಿಡ್ತಾಳಲ್ಲ ಅಂತ ಬಂದಾಗ ನಾನು ವಾರ್ಗಿತಿ ಮಗ ಇವಳು ಬಿಟ್ಬಿಟ್ಟ ನಾನು ಬುಟ್ಟಿ ಆ ಹೆಣ್ಣೊಂದು ಬಿದ್ದು. ಯಾವಾಗ ಕೋಳಿ ಜಗಳ ವಿಕೋಪಕ್ಕೆ ಹೋಯ್ತೋ ಶಶಿಕಲಾ ಗಂಡ ಮಹದೇವ ಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. ಜಗಳ ಬಿಡಿಸೋದಕ್ಕೆ ಹೋಗ್ತಾ ಇದ್ದಂತೆ ಇದೇ ರಾಜಮ್ಮ ಮಹದೇವ ಸ್ವಾಮಿ ಮರ್ಮಾಂಗಕ್ಕೆ ಒದ್ದಿದ್ದಾಳೆ. ಆ ಕ್ಷಣವೇ ಕುಸಿದು ಬಿದ್ದವ ಅಲ್ಲೇ ಸತ್ ಹೋಗಿದ್ದಾನೆ. ಒಟ್ನಲ್ಲಿ ಇಬ್ಬರ ಕೋಳಿ ಜಗಳ ಬಿಡಿಸಲು ಹೋದ ಮೂರನೇ ವ್ಯಕ್ತಿ ಸತ್ತಿದ್ದು ಮಾತ್ರ ದುರಂತ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಕಾಲುವೆ ಕೊಚ್ಚಿ ಹೋಗಿ ಹಳ್ಳಕ್ಕೆ ಹರಿಯುತ್ತಿತ್ತು ನೀರು. ನ್ಯೂಸ್ 18 ವರದಿ ಬೆನ್ನಲ್ಲೇ 5 ವರ್ಷದ ಸಮಸ್ಯೆಗೆ ಮುಕ್ತಿ. 5 ವರ್ಷದ ಹಳೆ ಸಮಸ್ಯೆಗೆ 24 ಗಂಟೆಗಳಲ್ಲಿ ಪರಿಹಾರ. ಕಲಪಡಿ ಗ್ರಾಮದ ಮಧ್ಯದ ಉಪಕಾಲುವೆ ಒಡೆದು ಅಪಾರ ಪ್ರಮಾಣದ ನೀರು ಹರಿದು ಪೋಲಾಗ್ತಾ ಇತ್ತು. 5 ಕಿಲೋಮೀಟರ್ ಒಳಗ ಯಾರ ರೈತರಿಗೂ ಒಂದು ಹನಿ ನೀರು ಬರೋದಲ್ಲ. ಮಲಪ್ರಭಾ ಉಪಕಾಲುವೆ ದುರಸ್ತಿಗೆ ಅಧಿಕಾರಿಗಳ ಶ್ರೀಕಾರ. ವರದಿ ಬಿತ್ತರವಾದ ಬೆನ್ನಲ್ಲೇ ನೀರಾವರಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿದ್ದು ಮಲಪ್ರಭಾ ಉಪಕಾಲುವೆ ದುರಸ್ತಿಗೆ ಮುಂದಾಗಿದ್ದಾರೆ. ನ್ಯೂಸ್ 18ದವರು ಅದನ್ನು ಶುದ್ಧಿ ಮಾಡಿದ್ರಿಂದ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದನ್ನು ನೋಡಿದರೆ ನಾನು ನ್ಯೂಸ್ 18ದವರಿಗೆ ಧನ್ಯವಾದ ಹೇಳಕ್ಕೆ ಬಯಸ್ತೇನೆ. ನಿದ್ರೆಯಲ್ಲಿ ಅಧಿಕಾರಿಗಳಿಗೆ ಶಾಕ್. ಇದು ನ್ಯೂಸ್ 18 ಮೆಗಾ ಇಂಪ್ಯಾಕ್ಟ್. ನ್ಯೂಸ್ 18 ವರದಿ ಬೆನ್ನಲ್ಲೇ ಸಿಬ್ಬಂದಿ ನೇಮಿಸುತ್ತೇವೆ ಎಂದ DHO. ಸಿಬ್ಬಂದಿ ಇಲ್ಲದೆ ಕೊಪ್ಪಳ ಜಿಲ್ಲೆಯ ಆರೋಗ್ಯ ಕೇಂದ್ರ ಬಣಬಣ. ಸುಸಜ್ಜಿತ ಕಟ್ಟಡವಿದ್ದರೂ ಸಿಬ್ಬಂದಿ ಇಲ್ಲ. ಭೂತ ಬಂಗಲೆಯಾಗಿತ್ತು ಆಸ್ಪತ್ರೆ. ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ನ್ಯೂಸ್ 18 ಕನ್ನಡದ ವರದಿ. ಧೂಳು ತಿಂತಾ ಇದೆ ಕೊಪ್ಪಳ ಜಿಲ್ಲೆ ಆರೋಗ್ಯ ಕೇಂದ್ರಗಳು. ಕೊನೆಗೂ ಸಿಬ್ಬಂದಿ ನೇಮಕಕ್ಕೆ ಚಾಲನೆ. ವರದಿಯ ಬಿಗ್ ಇಂಪ್ಯಾಕ್ಟ್. 2 ಆಸ್ಪತ್ರೆಗಳಿಗೆ ಸಿಬ್ಬಂದಿ ನೇಮಕ ಮಾಡ್ತೇವೆ ಅಂತ DHO ಹೇಳಿದ್ದಾರೆ. ಬಹುಶಃ ನಮಗೆ ಮುಂದಿನ ಮಾರ್ಚ್ ಏಪ್ರಿಲ್ ಹಂತದಲ್ಲಿ ನಮಗೆ ಈ ಸಿಬ್ಬಂದಿಗಳು ದೊರೆಯಬಹುದನ್ನ ಭರವಸೆ.
ಇದು ನ್ಯೂಸ್ 18 ವರದಿ ಬಿಗ್ ಇಂಪ್ಯಾಕ್ಟ್. ಶುಲ್ಕ ಕಟ್ಟಿಲ್ಲ ಅಂತ ಮಕ್ಕಳನ್ನ ಹೊರಹಾಕಿದ ಸಿಬ್ಬಂದಿ. ದಾವಣಗೆರೆಯ ಬಾಪೂಜಿ ಶಾಲೆ ಮುಂದೆ ಪೋಷಕರ ಆಕ್ರೋಶ. ಶಾಲಾ ಆಡಳಿತ ಮಂಡಳಿ ಜೊತೆ ವಾಗ್ವಾದ. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.